ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಾಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ಕ್ಯಾರೆಟ್ ಅಲ್ವಾ. ಸೊ ತಂಗಿ ಇವತ್ತೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಅವಳು ಮಾಡ್ಲಿಕ್ಕೆ ಹೇಳಿದೆ, ಅವಳು ನೀವೇ ಮಾಡಿ ಅಣ್ಣ ಅಂತ ಹೇಳಿದ್ಲು. ಇದು ಕ್ಯಾರೆಟ್ ಬಗ್ಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಟಿದ್ದಾಳೆ. ಸೊ ನಾನು ಅದನ್ನ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ, ಹೇಗೆ ಬರ್ತದೆ ಗೊತ್ತಿಲ್ಲ. ಸೊ ಮೊದಲಿಗೆ ಸ್ವಲ್ಪ ಕ್ಯಾರೆಟ್ ಅನ್ನ ತುರ್ಕೊಳ್ಬೇಕು. ಒಂದು ಕಪ್ಪಲ್ಲಿ ಬಾದಾಮ್ ಪೌಡರ್, ಎಂತ ಗೋಡಂಬಿ, ದ್ರಾಕ್ಷಿ, ಹಾಗೆ ಬಾದಾಮ್, ಹಾಗೆ ಸ್ವಲ್ಪ ಪಿಸ್ತಾವನ್ನ ರೆಡಿ ಮಾಡಿ ಇಟ್ಕೊಂಡು, ಸ್ವಲ್ಪ ತುಪ್ಪ ರೆಡಿ ಮಾಡಿ ಇಟ್ಕೊಂಡು, ಆಮೇಲೆ ಸ್ವಲ್ಪ ಹಾಲು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ಕೆನೆ ಇರುವ ಹಾಲನ್ನು ಕೂಡ ಇಟ್ಕೊಂಡಿದ್ದೇವೆ. ಮೊದಲಿಗೆ ಗ್ಯಾಸ್ ಅನ್ನು ಆನ್ ಮಾಡಿಕೊಂಡು 1 ಸ್ಪೂನ್ 2 ಸ್ಪೂನ್ ತುಪ್ಪವನ್ನ ಹಾಕೊಳ್ಬೇಕಾಯ್ತಾ. ಹೀಗೆ ನೀರಾಯ್ತು. ಗೋಡಂಬಿ ದ್ರಾಕ್ಷಿಯನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈಗ ಇದನ್ನ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಕೆಂಪಾಯ್ತು, ಈಗ ತೆಗೆಯುವುದಾಯ್ತು ಅದನ್ನ. ಬಸಿ 2 ಸ್ಪೂನ್ ಹಾಕಿದೆ, ಈಗ ಇನ್ನೊಂದು ಸ್ವಲ್ಪ ಹಾಕ್ಬೇಕು ತುಪ್ಪ. ನಾನು ಮಾಡ್ತಾ ಇದ್ದೇನೆ ನೋಡಿ, ಎಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇದ್ದೇನೆ ನೋಡಿ. ನನ್ಗೆ ಭಯಂಕರ ಗೊತ್ತುಂಟಂತ ಅಲ್ಲ ಆಯ್ತಾ, ಹಿಂಗಡೆಯಿಂದ ಒಬ್ರು ಹೇಳಿ ಕೊಡ್ತಾ ಇದ್ದಾರೆ, ಹಾಗೆ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ತುಪ್ಪ ಕಾದಾಗಿದೆ, ತುರಿದ ಕ್ಯಾರೆಟ್ ಅನ್ನ ಹಾಕ್ಬೇಕಾಯ್ತಾ. ಸೊ ಈಗ ಇದನ್ನ ಸರಿಯಾಗಿ ಡ್ರೈ ಆಗ್ಬೇಕಿದೆ ಈಗ ಆಯ್ತಾ. ಸೊ ಅದಕ್ಕೆ ಸರಿಯಾಗಿ ತಿರ್ಸ್ಕೊಳ್ಬೇಕಾಯ್ತಾ. ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವಿದು ಕಲರ್ ಚೇಂಜ್ ಆಗೋ ತನಕ ಹೀಗೆ ತಿರ್ಸ್ಕೊಳ್ಬೇಕಾಯ್ತಾ. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿ ತುಪ್ಪದ ಪರಿಮಾಣ ಬರ್ಬೇಕು. ಅದಕ್ಕೆ ನಾವು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ದೇವೆ. ಹಾಗೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫುಲ್ ತಿರ್ಸ್ತಾ ಇದ್ದೇನೆ. ಚೆನ್ನಾಗಿ ಈಗ ಸ್ಟ್ರಿಂಗ್ ಆಗಿದೆ ಕ್ಯಾರೆಟ್ ಈಗ. ಸೊ ನೋಡಿ, ಈಗ ಕ್ಯಾರೆಟ್ ಹೀಗಾಗಿದೆ. ಸೊ ಈಗ ನಾನು ಹಾಲನ್ನ ಹಾಕ್ತಾ ಇದ್ದೇನೆ ಆಯ್ತಾ. ಹಾಲು ಹಾಕಿ ಒಂದ್ಸಲ ಹೀಗೆ ತಿರ್ಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬೇಕಾಯ್ತಾ. 1 ಕಪ್ ಸಕ್ಕರೆ ಹಾಕ್ಬೇಕಾಯ್ತಾ, ತಿರುಗಿಸ್ಬೇಕಾಯ್ತಾ. ಈಗ ಆ ಸಕ್ಕರೆ ಪಾಕ ಬಿಡ್ತದೆ. ಆ ಸಕ್ಕರೆ ಪಾಕ ಬಿಟ್ಟಾಗ ಇದು ಕೆಂಪು ಆಗ್ತದೆ ಆಯ್ತಾ. ಮಧ್ಯದಲ್ಲಿ ತುಪ್ಪವನ್ನು ಆಡ್ ಮಾಡ್ಬೇಕಾಯ್ತಾ, ಆಗ ಒಳ್ಳೆ ಆಗ್ತದೆ. ಸೊ ಈಗ ಅದಕ್ಕೆ ಸರಿಯಾಗಿ ತಿರುಗಿಸ್ಬೇಕಾಯ್ತು. ಬಾದಾಮ್ ಪೌಡರ್ ಅನ್ನ ಹಾಕೊಳ್ತೇನೆ ನಾನು. ಈಗ ಗರ 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 ತಿರುಗಿ ತುಪ್ಪವನ್ನ ಹಾಕ್ಬೇಕಾಯ್ತಾ. ಫೈನಲ್ ಟಚ್ ಹಾಕುದಾಯ್ತಾ. ತುಪ್ಪ ಹೀಗೆ ಸುತ್ತ ಸಿಂಪಡಿಸ್ಬೇಕು. ಇಷ್ಟು ತುಪ್ಪ ಹಾಕಿ ಎಷ್ಟು ಸಲ ತಿರುಗಿಸಿದೆ ಅಂತ ಇಲ್ಲ ಇವತ್ತಾಯ್ತಾ. ಸೊ ನೋಡಿ ಎಲ್ಲ ಆಯ್ತು. ಈಗ ನಾನು ಏಲಕ್ಕಿ ಪೌಡರ್ ಹಾಕಿದ್ರೆ ಆಯ್ತಾಯ್ತಾ, ಒಳ್ಳೆ ಪರಿಮಳ ಬರ್ತದೆ. ಸೊ ಹುರಿದಿಟ್ಟಂತ ಗೋಡಂಬಿ ದ್ರಾಕ್ಷಿಯನ್ನ ಹಾಕಿದ್ವಿ, ಚೆನ್ನಾಗಿ ತಿರುಗಿಸಿಕೊಂಡ್ವಿ. ಒಂದು 1 ನಿಮಿಷ ಹೀಗೆ ವಾಪಸ್ ಮಾಡ್ಕೊಂಡು ಆಮೇಲೆ ಕ್ಯಾರೆಟ್ ಅಲ್ವಾ ತಿಂದ್ರೆ ಸ್ವರ್ಗ. ನೋಡಿ ಫೈನಲ್ ಆಗಿ ಕ್ಯಾರೆಟ್ ಅಲ್ವಾ ಹೀಗೆ ಬಂದಿದೆ ಆಯ್ತಾ. ಸ್ಮೆಲ್ ನೋಡ್ತಾ ಇದ್ರೆ ತಿರುಪತಿ ಲಡ್ಡು ಸ್ಮೆಲ್ ಬರ್ತಾ ಇದೆ, ಅಷ್ಟು ತುಪ್ಪ ಹಾಕಿದ್ದಾಳೆ ಅತಿಥಿ. ನಾನೀಗ ಟ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಆಗಿದೆ ಆಯ್ತಾ, ಸೂಪರ್ ಆಗಿದೆ. ಒಳ್ಳೇದಾಗಿದೆ. ಕ್ಯಾಮರಾಗಿ ಮಾತ್ರ ಹೇಳೋದಲ್ಲ, ಸರಿಯಾಗಿ ಹೇಳ್ಬೇಕು. ತುಪ್ಪದ ಸ್ಮೆಲ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಉಂಟು. ಮತ್ತೆ ಕ್ಯಾರೆಟ್ ಹಲ್ವದ ಸ್ಮೆಲ್ ಅಂತ ಇಲ್ಲ, ತುಪ್ಪದ ಮಾತ್ರ ಸ್ಮೆಲ್ ಅಲ್ಲ, ತುಪ್ಪದಲ್ಲಿ ಪರಿಮಳ ಬಂಡ. ಆಹಾ ಆಹಾ, ತಿನ್ನಿ. ಸೂಪರ್ ಅದನ್ನ ಬಾಯಿ ಬಾಯಿ ಎಂಟು ಟೇಸ್ಟ್ ಆಗ್ತದೆ. ಎಂಟು ಮಲ್ದಿನ ಮಾಯ ತುಂಬಾ ಟೇಸ್ಟ್ ಆಗಿದೆ.